ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಮ್ಮ ವಿವರ್ಸ್ ಒಬ್ರು ನಾವು ಯಾವ ರೀತಿಯಾಗಿ ಡಾಟಾ ಎಂಟ್ರಿ ಮಾಡಿರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಯಾಟ್ಸ್ ಅನ್ನ PDF ಫೈಲ್ಗೆ ಅಂದ್ರೆ PDF ಫಾರ್ಮ್ಯಾಟ್ಗೆ ಯಾವ ರೀತಿಯಾಗಿ ಸೇವ್ ಮಾಡಬಹುದು ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದ್ರು. ಸೊ ನಾವು ಈ ವಿಡಿಯೋದಲ್ಲಿ ಅದನ್ನ ಕಲಿತಾ ಇದೀವಿ. ನಾವು ಯಾವ ರೀತಿಯಾಗಿ ಡಿಫ್ರೆಂಟ್ ಫೈಲ್ಸ್ ಅಂದ್ರೆ ಎಕ್ಸೆಲ್, ವರ್ಡ್, PPT ಇವುಗಳನ್ನ ನಾವು PDF ಫಾರ್ಮ್ಯಾಟ್ಗೆ ಯಾವ ರೀತಿಯಾಗಿ ಸೇವ್ ಮಾಡಬಹುದು ಅಂತ ಕಲಿಯೋಣ. ಓಕೆ, ನಾವು PDF ಫಾರ್ಮ್ಯಾಟ್ಗೆ ಸೇವ್ ಅನ್ನ ಎರಡು ರೀತಿಯಾಗಿ ಮಾಡಬಹುದು. ಓಕೆ, ಫಸ್ಟ್ ಆಪ್ಷನ್ ನೋಡ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೂರು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಓಪನ್ ಇದೆ. ಇದು ಎಕ್ಸೆಲ್, ಇದು ವರ್ಡ್ ಫಾರ್ಮ್ಯಾಟ್, ಅದೇ ರೀತಿ ಇದು PPT. ಸೊ ನಾವು ಇವು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅನ್ನ ಯಾವ ರೀತಿಯಾಗಿ PDF ಗೆ ಸೇವ್ ಮಾಡೋದು ನೋಡೋಣ. ಫಸ್ಟ್ ಒನ್, ಸೊ ನೀವು ಎಕ್ಸೆಲ್ ಅನ್ನಾದ್ರು PDF ಗೆ ಸೇವ್ ಮಾಡ್ತಾ ಇದ್ರೆ ಪೇಜಸ್ ಬಗ್ಗೆ ಗಮನ ಇರಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಒಂದು ಮಾರ್ಕ್ ಬಂದಿರುತ್ತೆ. ಸೊ ಅದನ್ನ ಚೇಂಜ್ ಮಾಡಿ, ಅಂದ್ರೆ ನಿಮ್ಗೆ ಎಷ್ಟು ಪೇಜ್ ಬೇಕೋ ಅಷ್ಟು ರೀತಿಯಾಗಿ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಎಕ್ಸೆಲ್ ನಲ್ಲಿ ಮಾತ್ರ ಇದೊಂದು ಆಪ್ಷನ್ ಇರುತ್ತೆ. ಓಕೆ, ಸೊ ಇವಾಗ ನಿಮ್ಮ ಒಂದು ಡಾಟಾ ಎಂಟ್ರಿ ರೆಡಿ ಆದ್ಮೇಲೆ ಸೊ ನೆಕ್ಸ್ಟ್ ಹೋಗಬೇಕು ಫೈಲ್ ಹೋಗಿದ್ಮೇಲೆ ಕಾಣ್ತಿದ್ಯಾ ಸೇವ್ ಆಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬರುತ್ತೆ ನೋಡಿ ಇಲ್ಲಿ ಸೇವ್ ಆಸ್ ಟೈಪ್ ಅಂತ. ಸೊ ಕ್ಲಿಕ್ ಮಾಡ್ಬೋದು. ಸೊ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಯಾಟ್ ಸಿಗುತ್ತೆ. ಸೊ ನೀವು ಚೂಸ್ ಮಾಡ್ಬೋದು. ಇಲ್ಲಿ ಕಾಣ್ತಿದ್ಯಾ PDF ಅಂತ. ಕ್ಲಿಕ್ ಮಾಡ್ತೀನಿ, PDF ಸೇವ್. ಓಕೆ, ಸೊ ನೋಡೋಣ ಲೊಕೇಶನ್ ಇದೆ ಅಂತ. ನೋಡ್ತಾ ಇದ್ದೀರಾ ಇಲ್ಲಿ ಎಕ್ಸೆಲ್ ಇದೆ, ಇದೇ ರೀತಿ ಇಲ್ಲಿಂದು PDF ಫಾರ್ಮ್ಯಾಟ್ ಇದೆ. ನೋಡ್ತಾ ಇದ್ದೀರಾ ಡಾಟಾ ಫೈಲ್ ಎಕ್ಸೆಲ್ ಟು PDF. ಸೇಮ್ ಇದೆಯಾ ಡಾಟಾ ಫೈಲ್ ಎಕ್ಸೆಲ್ ಟು PDF. ಸೊ ಇದೇ ರೀತಿಯಾಗಿ ಸೇಮ್ ಆಪ್ಷನ್ ಅಲ್ಲಿ ನಾವು ವರ್ಡ್ ಮತ್ತು PPT ಕೂಡ ಮಾಡಬಹುದು. ಓಕೆ, ಇದೊಂದು ವರ್ಡ್ ಫಾರ್ಮ್ಯಾಟ್ ನೋಡ್ತಾ ಇದ್ದೀರಾ. ಸೊ ಅಗೇನ್ ಫೈಲ್ಗೆ ಹೋಗ್ಬಿಟ್ಟು ಸೇವ್ ಆಸ್, ಸೊ ಸೇವ್ ಆಸ್ ಟೈಪ್ ಅಲ್ಲಿ ಚೂಸ್ ಮಾಡಿ PDF ಅಂತ. ಓಕೆ, ಸೊ ಚೂಸ್ ಮಾಡಿದ್ರೆ ಸೇವ್. ಸೊ ಇಲ್ಲೊಂದು PDF ಫೈಲ್ ಬಂದಿರುತ್ತೆ. ನೋಡ್ತಾ ಇದ್ದೀರಾ ವರ್ಡ್ ಟು PDF ಅಂತ ಇಲ್ಲೊಂದು ವರ್ಡ್ ಫಾರ್ಮ್ಯಾಟ್ ಇದೆ, ಮೈಕ್ರೋಸಾಫ್ಟ್ ವರ್ಡ್. ಅದೇ ರೀತಿ ಕೆಳಗಡೆ ವರ್ಡ್ ಟು PDF. ಓಕೆ, PDF ಫಾರ್ಮ್ಯಾಟ್. ಸೊ ಸೇಮ್ ಆಪ್ಷನ್ ಕೂಡ ನಾವು PPT ಮಾಡ್ಬೋದು. ಇಲ್ಲಿ PPT ಫಾರ್ಮ್ಯಾಟ್ ಇದೆ, ಸೇವ್ ಆಸ್ ಟೈಪ್, ಅಗೇನ್ PDF ಸೇವ್. ಓಕೆ, ಸಿಂಪಲ್ ಆಗಿದೆ ಅಲ್ವಾ. ಸೊ ಇದು ಆಪ್ಷನ್ 1. ಸೊ ಸೆಕೆಂಡ್ ಆಪ್ಷನ್ ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಅಗೇನ್ ಸೇಮ್ ಫೈಲ್ಗೆ ಹೋಗಿ. ಸೊ ನೀವು ಯಾವ ಒಂದು ಫೈಲ್ ಅಲ್ಲಿ ಡಾಟಾ ಎಂಟ್ರಿ ಮಾಡಿರ್ತೀರೋ ಆ ಒಂದು ಫೈಲ್ಗೆ ಹೋಗಿ. ಅಗೇನ್ ಫೈಲ್ ಹೋದ್ಮೇಲೆ ಕಾಣ್ತಿದ್ಯಾ ಸೇವ್ ಅಂಡ್ ಸೆಂಡ್. ಸೊ ನೀವು ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಕಂಪ್ಯೂಟರ್ ನಲ್ಲಿ ಔಟ್ಲುಕ್ ಅಂದ್ರೆ ನೀವು ಇಮೇಲ್ ಐಡಿ ಕಳಿಸೋದಕ್ಕೆ ಅಂದ್ರೆ ಮೇಲ್ ಮಾಡೋದಕ್ಕೆ ಅಥವಾ ಮೇಲ್ ರಿಸೀವ್ ಮಾಡೋದಕ್ಕೆ ಔಟ್ಲುಕ್ ಅಂತ ಇರುತ್ತೆ. ಅದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಆಗಿರ್ಬೇಕು. ಸೊ ಕ್ಲಿಕ್ ಮಾಡ್ತೀನಿ ಸೇವ್ ಅಂಡ್ ಸೆಂಡ್. ಇಲ್ಲಿ ನೋಡ್ತಾ ಇದ್ದೀರಾ ಸೆಂಡ್ ಆಸ್ PDF. ಸೊ ಡೈರೆಕ್ಟ್ ಆಗಿ ನಿಮ್ಮ ಒಂದು ಔಟ್ಲುಕ್ ಈ ಒಂದು ಸೆಂಡ್ ಆಸ್ PDF ಅನ್ನುವಂಥ ಫಾರ್ಮ್ಯಾಟ್ ಅನ್ನ ಚೇಂಜ್ ಮಾಡುತ್ತೆ. ಓಕೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಇಮೇಲೇ ಬರುತ್ತೆ. ಆಪ್ಷನ್ ಬರ್ತಿದೆಯಾ ಎಕ್ಸೆಲ್ ಟು PDF ಒಂದು ಫಾರ್ಮ್ಯಾಟು. ನಾವು ಚೂಸ್ ಮಾಡೋದು ಎಕ್ಸೆಲ್, ಬಟ್ ಬಂದಿರೋದು PDF. ಅದೇ ರೀತಿ ನೋಡೋಣ ವರ್ಡ್ ಕೂಡ. ವರ್ಡ್ ಅಲ್ಲಿ ಹೋಗಿ ಫೈಲ್ ಸೇವ್ ಅಂಡ್ ಸೆಂಡ್ ಕ್ಲಿಕ್ ಮಾಡಿ. ಕೆಳಗಡೆ ಬರ್ತಿದ್ಯಾ ಸೇವ್ ಸೆಂಡ್ ಆಸ್ PDF ಅಂತ. ಓಕೆ, ಸೇಮ್ ಅದೇ ರೀತಿ PPTಗೆ ಸೇವ್ ಅಂಡ್ ಸೆಂಡ್. ಓಕೆ, ಈ ರೀತಿಯಾಗಿ ಎರಡು ಆಪ್ಷನ್ ನಲ್ಲಿ ನೀವು ಯಾವುದೇ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಯಾಟ್ ಅನ್ನ PDF ಫಾರ್ಮ್ಯಾಟ್ಗೆ ಸೇವ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.